ಬೆಂಗಳೂರು ಸ್ವಾತಂತ್ರ್ಯೋದ್ಯಾನದಲ್ಲಿ ಎಲ್ಲ ಹುಡುಗರು ಮಂಗಳೂರು ಸಮಾಜ ಈಗ ಜಮೀರ್ ಅಹಮದ್ ಖಾನ್ ಸಾಹೇಬ್ರ ಅಭಿಮಾನಿಗಳನ್ನ ಸೇರಿ ಒಂದು ಪ್ರತಿಭಟನೆ ಮಾಡಿದ. ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಯಾತಕ್ಕಾಗಿ ಸೇರಿದ್ದೇವೆ, ಯಾರಿಗೋಸ್ಕರ ಸೇರಿದ್ದೇವೆ ಅನ್ನೋದು ನಾವು ನೋಡ್ತಾ ಇದ್ದೇವೆ ಮಾಧ್ಯಮದ ಮೂಲಕವಾಗಿ. ಇವತ್ತು ಜಮೀರ್ ಅಹಮದ್ ಸಾಹೇಬ್ರು ಅಂತ ಹೇಳಿದ್ರೆ ಕೇವಲ ಒಂದು ಜಾತಿ, ಒಂದು ಮತ, ಒಂದು ಧರ್ಮಕ್ಕೆ ಸೀಮಿತ ಆದಂತ ವ್ಯಕ್ತಿತ್ವ ಅಲ್ಲ ಅವ್ರದ್ದು. ಅವರ ಒಂದು ಸೇವೆ, ಅವರ ಒಂದು ಮಾನವೀಯತೆ ನಾವು ನೋಡ್ತಾ ಇದ್ದೀವಿ, ಕಣ್ಣಾರೆ ನೋಡಿದ್ದೇನೆ ನಾನು. ಅವರ ವಿಜಯನಗರ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಯಾಗಿ ಬಂದಿದ್ದಂತಹ ಸಂದರ್ಭದಲ್ಲೂ ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ಇವತ್ತು ಅವ್ರನ್ನ ನೆನೆಸ್ಕೊಳ್ತಾರೆ. ಇವತ್ತು ಏನೋ ಅನಾರೋಗ್ಯದ ದೃಷ್ಟಿಯಿಂದ ಇವತ್ತು ಏನೋ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಹೋದ್ರೆ, ಇವತ್ತು ಏನೋ ನಮಗೆ ತೊಂದರೆ ಆಗಿದೆ, ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಯಾರೇ ಹೋದ್ರೂ ಕೂಡ ಅವ್ರನ್ನ ಬರಿಗೈಯಲ್ಲಿ ಅವ್ರು ಯಾವತ್ತೂ ಕೂಡ ಕಳಿಸಿಲ್ಲ. ಅಂತ ಒಂದು ಉದಾಹರಣತೆ ಇವತ್ತು ಜಮೀರ್ ಸಾಹೇಬ್ರಲ್ಲಿದೆ. ಇವತ್ತು ಜಮೀರ್ ಸಾಹೇಬರು ನಮ್ಮ ಅಹಿಂದ ವರ್ಗದ, ನಮ್ಮ ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಆಪ್ತರು. ಅವರ ಸಂಪುಟದಲ್ಲಿ ಹೇಗೆ ಅವರು ಹೆಸರನ್ನು ಗಳಿಸಿ ಸಂಪುಟದಲ್ಲಿ ಇದ್ರು, ಅದೇ ರೀತಿಯಲ್ಲಿ ನಮ್ಮ DK ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಅವರು ಸೇರ್ಪಡೆ ಆಗಬೇಕು. ಅವರು ಇದೇ ಒಂದು ಖಾತೆಯನ್ನ, ಇದೇ ಒಂದು ಸಂಪುಟದಲ್ಲಿ ಮುಂದುವರೆದು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಅವರಿಗೆ ಮಾಡಿಕೊಡ್ಬೇಕು ಅಂತೇಳಿ ನಾವೆಲ್ಲ ಹಿಂದುಳಿದ, ಅತಿ ಹಿಂದುಳಿದ ಅಲ್ಪಸಂಖ್ಯಾತರು ಇವತ್ತು ನೋಡಿ, ನಮ್ಮ ಏನು ಇಸ್ಲಾಂ ಬಾಂಧವರು ಇವತ್ತು ಶುಕ್ರವಾರ ಇವತ್ತು ನಮಾಜ್ ಮಾಡ್ಬೇಕು ಅಂತದನ್ನ ಬಿಟ್ಟು ಇವತ್ತು ನಮ್ಮ ಫ್ರೀಡಂ ಪಾರ್ಕ್ ನಲ್ಲಿ ನಾವೆಲ್ಲರೂ ಕೂಡ ಯಾಕೆ ಬಂದಿದ್ದೇವೆ ಅಂತ ಹೇಳಿದ್ರೆ, ಅಂತ ಒಂದು ವ್ಯಕ್ತಿನ ನಾವು ಉಳಿಸ್ಬೇಕು, ಅವ್ರನ್ನ ಮುಂದುವರಿಸಬೇಕು ಅಂತೇಳಿ ನಮ್ಮೆಲ್ಲರ ಮಹದಾಸೆ ಆಗಿದೆ. ಒಂದು ಪಕ್ಷ ಅವರು ಸಂಪುಟದಲ್ಲಿ ಸೇರಿಸಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಪಕ್ಷದ ವರ್ಚಸ್ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತದೆ ಅನ್ನೋದಕ್ಕೆ ನಾನು ಬಯಸ್ತೇನೆ ಬಂಧುಗಳೇ. ಹಾಗಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಸಂಪುಟದಲ್ಲಿ ಮುಂದುವರಿಸಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಸೆ, ಪೂಜ್ಯರ ಒಂದು ಆಶೀರ್ವಾದವೂ ಕೂಡ ಇದೆ. ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲವಾಗಿ ನಿಂತಿದ್ದೇವೆ ಅನ್ನೋದಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಎಲ್ಲರಿಗೂ ವಂದಿಸಿ ನಮ್ಮ ಮಾತಿಗೆ ಮುಗಿಸ್ತೇವೆ. ಜೈ ಹಿಂದ್, ಜೈ ಒಂದೇ ಒಂದು ವಿಷಯಗಳು, ದಾವಣಗೆರೆಯಲ್ಲಿ ಶ್ಯಾಮನೂರ್ ಶಿವಶಂಕರಪ್ಪನವ್ರ ಮೊಮ್ಮಗ ಸಮರ್ಥ ಒಬ್ಬ ಹುಡುಗನ್ನ ಗೆಲ್ಸಿದ್ರು ಜಮೀರ್ ಅಹಮದ್ ಖಾನ್ ಅವರು. ಇನ್ನೊಂದ್ ಕಡೆ ಬಾಗಲಕೋಟೆನಲ್ಲೂ ಬಹಳಷ್ಟು ಶ್ರಮ ಪಟ್ಟು ಉಪಚುನಾವಣೆಯಲ್ಲಿ 2 ಕಡೆನೂ ಗೆದ್ದಿದೆ. ಆ ಒಂದು ಎಫರ್ಟ್ಸ್ ನೋಡ್ಬೇಕಲ್ಲ ಗುರುಗಳೇ. ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉಪಚುನಾವಣೆ ಒಂದು ದಾವಣಗೆರೆ ಮತ್ತು ಬಾಗಲಕೋಟೆ ನಡೀತು, ಎಲ್ಲರಿಗೂ ಗೊತ್ತು. ಇವತ್ತು ಜಮೀರ್ ಅಹಮದ್ ಸಾಹೇಬರು ಕೇರಳ ರಾಜ್ಯದ ಚುನಾವಣೆಯಲ್ಲಿ ಇದ್ರೂ ಸಹಿತ ಅದನ್ನ ಬಿಟ್ಟು ಅವ್ರಿಗೆ ಬಂದ್ರು. ಯಾಕೆ ಅಂತ ಹೇಳಿದ್ರೆ, ಇದು ನನ್ನ ಪಕ್ಷ, ನಮ್ಮ ಪಕ್ಷದ ವರ್ಚಸ್ ಕಡಿಮೆ ಆಗ್ಬಾರ್ದು, ಇವತ್ತು ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂತ ಒಂದು ನೋವಿತ್ತು. ಆಗ ಅವರು ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಅವರು ಸೋಲನ್ನ ಅನುಭವಿಸ್ತಾ ಇದ್ರು ಉಪಚುನಾವಣೆಯಲ್ಲಿ. ಆದ್ರೂ ಕೂಡ ಅಲ್ಲಿ ಗೆದ್ದಿದೆ ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಇವತ್ತು ಅವರು ಸಂಘಟನೆಯನ್ನ ಮಾಡಿದ್ದಾರೆ. ಅವರ ವಾಯ್ಸ್ ರೆಕಾರ್ಡ್ ಅನ್ನ ಕೆಲವರು ಫೇಕ್ ವಾಯ್ಸ್ ರೆಕಾರ್ಡ್ ಅನ್ನ ಮಾಡಿ ಅವರನ್ನ ತಿರುಚಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಉಪಮುಖ್ಯಮಂತ್ರಿಗಳು ಆಗ್ಬಾರ್ದು, ಇವರು ದೊಡ್ಡ ಲೀಡರ್ ಆಗ್ಬಾರ್ದು, ಸಂಪುಟದಲ್ಲಿ ಸೇರ್ಬಾರ್ದು ಅನ್ನುವಂತ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಅವರ ಹೆಸರಿಗೆ ಧಕ್ಕೆ ತರತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಉಪಚುನಾವಣೆಯಲ್ಲಿ ನೋಡಿ, ಸ್ವಾರ್ಥದ ರಾಜಕಾರಣಗಳು, ಇವತ್ತು ಕುಟುಂಬದ ರಾಜಕಾರಣಗಳು, ಜಮೀರ್ ಅಹಮದ್ ಸಾಹೇಬರು ಅವರ ಕುಟುಂಬ ರಾಜಕಾರಣ ಯಾವತ್ತೂ ಕೂಡ ಮಾಡುವರಲ್ಲ. ಅಂತವರಿಗೆ ನಾವು ಗೌರವವನ್ನು ಕೊಡಬೇಕು, ಅಂತವರಿಗೆ ಸಂಪುಟದಲ್ಲಿ ಸೇರಿಸಲೇಬೇಕು. ಇದು ನಮ್ಮ ರಾಜ್ಯ ಸರ್ಕಾರ ಮತ್ತೆ ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ ಬಂಧುಗಳೇ.